ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ಅವಳಿಗೆ ಆ ಅಪ್ಪುಗೆ ಖುಷಿ ಕೊಡ್ತು. ತಾನು ಅಪ್ಪಿಯವನ ಹಣೆಗೆ ಮುತ್ತಿಟ್ಟಳು. ಈ ಹಿಂದೆ ಎಲ್ಲ ಅವನ ರಾತ್ರಿ ಅವಳ ಮುತ್ತಿಲ್ಲದೆ ಕಳೆಯುತ್ತಾ ಇರಲಿಲ್ಲ ಅಲ್ವಾ? ಅದಕ್ಕೆ ಆ ಮುತ್ತಿಗೆ ಅವನು ಪ್ರತಿಯಾಗಿ ಮುತ್ತಿಡುತ್ತಾ ಅಭ್ಯಾಸ ಬಿಟ್ಟು ಬಿಡುವುದೇ. ಅವಳ ಮುತ್ತಿಗೆ ಪ್ರತಿಯಾಗಿ ಅವಳ ಕೆನ್ನೆಗೂ ಮುತ್ತಿಟ್ಟ. ಇನ್ನೂ ಹಾಗೆ ನೋಡ್ತಿದ್ದವನ ನೋಡಿ, ಇಷ್ಟೇನಾ, ನೀವಿನ್ನೂ ಸಾಲ ಇದ್ದೀರಾ ಎಂದು ವಿಭಾ ವಿಚಾರದಲ್ಲಿ ಆತ ಬಾಕಿ ಉಳಿಸಿಕೊಂಡಿರುವ ಮುತ್ತಿನ ಬಗ್ಗೆ ನೆನಪಿಸಿದಳು. ಯಾವ ಸಾಲ ಎಂದ. ವಿಭಾ ಅಕ್ಕನ ವಿಚಾರದಲ್ಲಿ ನೀವು ನನಗೆ ಕೊಡಬೇಕಾದಕ್ಕೆ ಸಾಲ ಎಂದಳು. ತುಸು ಕೋಪಗೊಂಡಂತೆ ಮುಖ ಮಾಡಿದ. ಅವನಿಗೂ ಗೊತ್ತು ಅವಳು ಯಾವುದೂ ಮರೆಯಲ್ಲ ಅಂತ. ಕೋಪ ಮಾಡ್ಕೊಳ್ಳೋ ಹಾಗಿಲ್ಲ ವೃಷಿ, ಮಾತು ತಪ್ಪೋ ಹಾಗಿಲ್ಲ ನೀವು ಎಂದಳು. ಅದಕ್ಕೆ ಈಗ ಕೊಡು ಅಂತಿದ್ಯಾ ಎಂದ. ಈಗಾಗಿಲ್ಲ ಅಂದರೆ ನಾಳೆ ಆದರೂ ಕೊಡಿ, ಯಾಕಂದರೆ ಮತ್ತೆ ಆ ಮುತ್ತೊಂದು ನಮ್ಮ ಮಧ್ಯೆ ಹಾಗೆ ಉಳಿಯೋದು ಬೇಡ ಅಂತ ಎಂದಳು. ಸೊ ಋಣ ತೀರಿಸ್ಕೊ ಅಂತಿದ್ಯಾ ಎಂದ. ಆ ರೀತಿ ಅಲ್ಲ, ಆದರೆ ನೀವೀಗ ಕೊಡೋ ಮುತ್ತು ನನಗೆ ಕಡೆವರೆಗೂ ನೆನಪಿರುತ್ತೆ. ಅದಕ್ಕೆ ಆ ಮುತ್ತು ಸದಾ ನೆನಪಿರಲಿ ಅಂತ ಸ್ಪೆಷಲ್ ಆಗಿ ಕೊಡಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೆ. ಅದು ಲಾಸ್ಟ್ ಕಿಸ್ ಆದರೂ ಆಗುತ್ತೇನೋ ಅಲ್ವಾ? ಅದಕ್ಕೆ ಆಯ್ ಎಂದು ವಿವರಿಸುತ್ತಿದ್ದವಳ ತುಟಿಗಳು ಅದಾಗಲೇ ಅವನ ತುಟಿಗಳಿಂದ ಬಂದಿಯಾಗಿದ್ದವು. ಆ ಮುತ್ತನ್ನು ನಿರಾಕರಿಸದೆ ಅತಿ ಪ್ರೀತಿಯಿಂದ ಸವಿಯುತ್ತಾಳೆ ಮೌಲ್ಯ. ಮಡದಿಯ ತಪ್ಪಿಲ್ಲದೆಯೇ ತಪ್ಪಿತಸ್ಥೆ ಮಾಡಿದ್ದೆ ಎನ್ನುವ ನೋವು ಮರೆಯಲಾಗದೆ ವೃಷಿ ಮುದ್ದಿನ ಮೂಲಕವೇ ತನ್ನ ಕ್ಷಮೆ ಯಾಚಿಸಿದ್ದ. ಆದರೆ ಮೌಲ್ಯಗೆ ಅದರ ಸುಳಿವು ಸಿಗಲಿಲ್ಲ ಅಷ್ಟೆ. ಕೆಲ ನಿಮಿಷಗಳ ನಂತರ ಅವಳ ಅದರಕ್ಕೆ ಬಿಡುವು ನೀಡಿದವನು ಗುಡ್ ನೈಟ್ ಎಂದು ಅವಳಿಂದ ಕೊಂಚ ದೂರ ಸರಿದು ಬೆನ್ನು ಮಾಡಿ ಮಲಗಿದ. ಥ್ಯಾಂಕ್ಸ್ ವೃಷಿ, ಋಣ ತೀರಿಸಿದ್ದಕ್ಕೆ. ಗುಡ್ ನೈಟ್ ಎಂದು ನಕ್ಕು ಈ ಮುತ್ತು ತಾನು ಸಾಯೋವರೆಗೂ ನೆನಪಲ್ಲಿರುತ್ತೆ ಎಂದು ತಲೆಯಲ್ಲೇ ಗುರ್ತು ಮಾಡಿಕೊಂಡ ಮೌಲ್ಯ ಮಾತ್ರ ಇರುವಷ್ಟು ದಿವಸ ಒಳ್ಳೆ ಹೆಂಡತಿಯಾಗಿ ಒಳ್ಳೆ ಸೊಸೆಯಾಗಿರ್ಬೇಕೆಂದು ನಿರ್ಧರಿಸಿ ಮಲಗುತ್ತಾಳೆ. ಮಾರನೇ ದಿವಸ ಚಲಪತಿ, ಮದುವೆ ನಾವಾಗ್ತೀವಿ, ಆದರೆ ಸತ್ಯ ಗೊತ್ತಾಗಲ್ಲ, ಅದಕ್ಕೆ 2 ತಿಂಗಳು ಗ್ಯಾಪ್ ಇರೋ ಮುಹೂರ್ತಾನೇ ಫಿಕ್ಸ್ ಮಾಡಿ ಎಂದು ತ್ರಿಶೂಲ್ ಹೇಳುವಾಗ, ಮದುವೆ ಆಗೋಕ್ಕೆ ಇಷ್ಟು ವರ್ಷ ಕಾಯಿಸಿದ್ದೆ, ಈಗ ಅಟ್ಲೀಸ್ಟ್ ಆಗ್ತೀನಿ ಅಂತಿದ್ಯಾ ಅನ್ನೋ ಸಮಾಧಾನದಿಂದ ಇವತ್ತಿಗೆ 2 ತಿಂಗಳಿಗೆ ಇರೋ ಮುಹೂರ್ತಾನೇ ಫಿಕ್ಸ್ ಮಾಡ್ತೀನಿ, ಸರಿನಾ ಭೂಷಣ್ ಉರಿಸಿಂಗ ಎಂದರು ಅಜ್ಜ. ಥ್ಯಾಂಕ್ಸ್ ಚಲಪತಿ, ಥ್ಯಾಂಕ್ಸ್ ಅರ್ಥ ಮಾಡ್ಕೊಂಡಿದ್ದಕ್ಕೆ ಎಂದು ಅಜ್ಜನನ್ನು ಅಪ್ಪಿ ಖುಷಿ ಪಡುವ ತ್ರಿಶೂಲ್, ಶ್ರೇಯಾ ನಾನು ವಿವಿಗೆ ವಿಚಾರ ತಿಳಿಸಿ ಬರ್ತೇನೆ, ಮದುವೆ ಶಾಪಿಂಗ್ ಶುರು ಮಾಡೋಣ ಎಂದು ಅಲ್ಲಿಂದ ಹೋದರೆ, ನೋಡಮ್ಮ ಶ್ರೇಯಾ, ಈ ಉರ್ಸಿಂಗನ ಮುಖದಲ್ಲಿ ಮದುವೆ ಕಳೆ ಹೇಗೆ ಬಂದಿದೆ ಅಂತ ಎಲ್ಲ ನಿನ್ನ ಕಾಲ್ಗುಣ ಎಂದು ಹೊಗಳುತ್ತಾ, ಮಗಳೇ ಮದುವೆಗೆ ಏನೆಲ್ಲ ಬೇಕೋ ಬೇಡವೋ ಅವನೇ ಡಿಸೈಡ್ ಮಾಡ್ತಾನೆ, ಆದರೆ ನೀನು ಯಾವ ಸಂಕೋಚವಿಲ್ಲದೆ ನಿಂಗೆ ಹೇಗೆ ಮದುವೆ ಮಾಡ್ಕೊಳ್ಳೋ ಆಸೆ ಇದೆಯೋ ಅದು ನನ್ನ ಬಳಿ ಹೇಳು, ನಾನು ಹಾಗೆ ಮಾಡಿಸ್ತೀನಿ ಎಂದಾಗ, ಆ ರೀತಿ ಯಾವ ಆಸೆ ನನಗಿಲ್ಲ ಅಜ್ಜ, ನನ್ನ ಆಸೆ ಹೇಗಿತ್ತೋ ಅಂಥ ಹುಡುಗ ಸಿಕ್ಕಿದ್ದಾರೆ, ತ್ರಿಶೂಲ್ ಅವರ ಆಸೆ ರೀತಿಯ ಮದುವೆ ಆಗಲಿ, ಅವರಂತೆಯೇ ನಾನು ತಯಾರಾಗ್ತೀನಿ ಎಂದಳು. ದುರ್ಬಿನ್ ಹಾಕಿದ್ರು ನಿನ್ನಂಥ ಹುಡುಗಿ ಸಿಗ್ತಾ ಇರಲಿಲ್ಲ, ಗೌರ್ಮೆಂಟ್ ಬಸ್ನಲ್ಲಿ ಅವನು ಪ್ರಯಾಣ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಎಂದು ನಕ್ಕು ಹೋದರು. ಅವರು ಹೋಗ್ತಿದ್ದಂತೆಯೇ, ನಿಜ ದುರ್ಬಿನ್ ಹಾಕಿದ್ರು ತ್ರಿಶೂಲ್ ರೀತಿ ಹುಡುಗ ನಂಗೆ ಸಿಗ್ತಾ ಇರಲಿಲ್ಲ, ನೀವು ಅವರನ್ನು ಬಸ್ನಲ್ಲಿ ಪ್ರಯಾಣ ಮಾಡೋಕ್ಕೆ ಹೇಳಿದ್ದಕ್ಕೆ ನಂಗೆ ತ್ರಿಶೂಲ್ ಸಿಕ್ಕಿತ್ತು, ಥ್ಯಾಂಕ್ಸ್ ತಾತ ಎಂದುಕೊಂಡು ಖುಷಿಪಟ್ಟಳು ಶ್ರೇಯಾ. ಹೌದಲ್ವಾ, ಅಜ್ಜನೇ ಇವರಿಬ್ಬರ ಮಧ್ಯೆ ಒಂದೊಳ್ಳೆ ಬಾಂಡಿಂಗ್ನ ಶುರು ಮಾಡೋಕ್ಕೆ ನಾಂದಿ ಹಾಡಿದ್ದು. ವರ್ಧನ್ ವಿಲ್ಲ ಕೆಲಸದವರಿಗೆ ಸಣ್ಣ ಬಿಡುವು ನೀಡಿ ಮನೆ ಬಾಗಿಲಲ್ಲಿ ರಂಗೋಲಿ ಹಾಕಿ ದೇವರಿಗೆ ಅಲಂಕಾರ ಮಾಡಿ ಬೆಳಗಿನ ತಿಂಡಿ ತಯಾರು ಮಾಡಿ, ಅಮ್ಮ ಅಪ್ಪನನ್ನು ಕರ್ಕೊಂಡು ತಿನ್ನಿಗೆ ಬನ್ನಿ ಎಂದು ಕರೆದು ತಾನೇ ಖುದ್ದಾಗಿ ಮಾಡಿದ ತಿಂಡಿಗಳನ್ನು ಟೇಬಲ್ ಮೇಲೆ ಅಲಂಕರಿಸುತ್ತಿದ್ದಳು ಮೌಲ್ಯ. ಕೌಸಲ್ಯಗೆ ಸೊಸೆನ ಹೊಗಳ್ಬೇಕು ತೆಗಳ್ಬೇಕು ಸುಮ್ಮನಿರು ಅಂತ ಹೇಳಬೇಕು ಗೊತ್ತಾಗಲಿಲ್ಲ. ನಾರಾಯಣ್ನ ಕರ್ಕೊಂಡು ಟೇಬಲ್ ಬಳಿ ಬಂದರು. ಅತ್ತೆ ಮಾವ ಬಂದಿದ್ದು ನೋಡಿ, ಅತ್ತೆ ಪಲಾವ್ ಮಾಡಿದೆ, ಆದರೆ ಮಾವನಿಗೆ ಗಂಟಲಲ್ಲಿ ಸ್ಕ್ರ್ಯಾಚ್ ಆಗಿದೆ ಅಂತ ಡಾಕ್ಟರ್ ಹೇಳಿದ್ದು ನೆನಪಾಯಿತು, ಅದಕ್ಕೆ ಸ್ವಲ್ಪ ಖಾರ ಕಮ್ಮಿ ಇಟ್ಟು ಮೊಸರನ್ನ ಮಾಡಿದ್ದೀನಿ, ಗಂಟ್ಲಿಗೆ ತಣ್ಣಗಿರುತ್ತೆ ಅಂತ, ಕೂತ್ಕೊಳ್ಳಿ ಅತ್ತೆ, ಓಕೆ ಅಲ್ವಾ ಮಾವ ಎಂದು ಕೂರಿಸಿ ತಾನೇ ಬಡಿಸಿದವಳು, ಅತ್ತೆ ತಿಂತಾರೆ, 1 ನಿಮಿಷ ವೃಷಿಗೆ ಪ್ರೋಟೀನ್ ಶೇಕ್ ಕೊಟ್ಟು ಬರ್ತೀನಿ, ಹಾಗೆ ಮಾವನ ಮೆಡಿಸಿನ್ ತರ್ತೀನಿ ಎಂದು ಓಡಿದಳು. ನಾರಾಯಣ್ ಮನಸ್ಸು ಒಳಗೊಳಗೆ ಚುಚ್ಚಿ ಹೇಳ್ತಿತ್ತು, ಪಾಪ ಮೌಲ್ಯ ಎಂದು. ಋಷಭ್ ಜಿಮ್ ರೂಮ್ನಲ್ಲೂ ವರ್ಕೌಟ್ ಮಾಡದೆ ಮೌಲ್ಯ ಬಗ್ಗೆ ಚಿಂತೆ ಮಾಡ್ತಿರುವಾಗ ಟಿವಿ ಕರೆ ಬಂತು. ಹಲೋ ಹೇಳು ಟಿಬಿ ಎನ್ನಲು, ಡೇಟ್ ಫಿಕ್ಸ್ ಆಯಿತು,
ಇವತ್ತಿಗೆ 60 ದಿವಸಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ, ನೀನು ಕೆಲಸ ಶುರು ಮಾಡ್ಕೊ ಎಂದಾಗ, ವಾವ್ ಕಂಗ್ರಾಸ್ ಶೋರ್ ಥ್ಯಾಂಕ್ಸ್ ಎಂದು ಕರೆ ತುಂಡು ಮಾಡಿದವನು ಇನ್ಸ್ಟಾಗ್ರಾಮ್ ತೆರೆದು ಭುವನಾಗೆ ಫಾಲೋ ರಿಕ್ವೆಸ್ಟ್ ಕಳುಹಿಸಿದ. ಅವಳು ಸೆಕೆಂಡ್ಸ್ನಲ್ಲಿ ಅಕ್ಸೆಪ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ಫಾಲೋಯಿಂಗ್ ಮೀ ಎಂದು ಮೆಸೇಜ್ ಕೂಡ ಮಾಡಿದ್ಲು. ಇಷ್ಟು ಬೇಗ ರಿಯಾಕ್ಟ್ ಮಾಡಿಬಿಟ್ಲಲ್ಲ. ತನ್ನಲ್ಲೇ ಹೇಳ್ಕೊಂಡು, ನನ್ನ ಕಣ್ಣಿಗೆ ಇದೇ ಫಸ್ಟ್ ಟೈಮ್ ಒಂದು ಹುಡುಗಿನ ತಾನಾಗಿ ನಾನೇ ಫಾಲೋ ಮಾಡಬೇಕು ಅನಿಸಿದ್ದು. ಯುವರ್ ಡಿ ಪಿ ಸೋ ಅಟ್ರಾಕ್ಟಿವ್ ಎಂದು ಇವನು ಪ್ರತಿಕ್ರಿಯಿಸಿದ. ವಾವ್ ಥ್ಯಾಂಕ್ಸ್, ಐ ಆಮ್ ಸೋ ಹ್ಯಾಪಿ, ಯು ಮೇಡ್ ಮೈ ಡೇ ಎಂದು ಸಾಕಷ್ಟು ಹಾರ್ಟ್ ಕಳುಹಿಸಿದ್ಲು. ಇಟ್ಸ್ ಓಕೆ ಭುವಿ ಎಂದು ಮೆಸೇಜ್ ಮಾಡ್ತಿರುವಾಗ, ಋಷಿ ನಿಮ್ಮ ಪ್ರೋಟೀನ್ ಶೇಕ್ ಎಂದು ಮುಂದಿಡಿದಳು ಮೌಲ್ಯ ಎದುರಿಗೆ ಬಂದು. ಒಳ್ಳೆ ಟೈಮ್ಗೆ ಬಂದಿದ್ಯಾ ಮೌಲ್ಯ ಎಂದುಕೊಂಡು, ನಿಂಗೆ ಯಾರು ತಗೊಂಡು ಬಾ ಅಂದರು, ಕೆಲಸದವ್ರಿಗೆ ಹೇಳಿದರೆ ಆಗ್ತಿರ್ಲಿಲ್ವಾ ಎಂದ. ಎಷ್ಟು ದಿವಸ ಕೊಡ್ತೀನಿ ಹೇಳಿ, ಇಲ್ಲಿರುವ ತನಕ ತಾನೆ, ಅಲ್ಲಿವರೆಗೂ ಈ ಕೆಲಸ ನಾನು ಮಾಡ್ತೀನಿ ಬಿಡಿ. ತಗೊಳ್ಳಿ ನಿಮ್ಮ ಪ್ರೋಟೀನ್ ಶೇಕ್ ಎಂದು ಪ್ರೀತಿಯಿಂದ ಕೊಟ್ಟವಳು, ಬೇಗ ಕುಡಿದು ಫ್ರೆಶ್ ಆಗಿ ತಿಂಡಿಗೆ ಬನ್ನಿ ಎಂದಳು. ಬರ್ತೀನಿ ನೀನು ಹೋಗು ಎಂದ. ಪರವಾಗಿಲ್ಲ ಕುಡಿದು ಬಾಟಲ್ ಕೊಡಿ, ಎತ್ಕೊಂಡು ಒಂದೇ ಸಲ ಹೋಗ್ತೀನಿ ಎಂದಳು. ಇಟ್ಸ್ ಓಕೆ ಮೌಲ್ಯ ಯು ಗೋ ಎಂದ. ನೋ 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 ಎಂದಳು. ಓಕೆ ಫೈನ್ ನಾನೇ ಹೋಗ್ತೀನಿ ಎಂದವನು ಮೊಬೈಲ್ನ ಅಲ್ಲೇ ಕುರ್ಚಿ ಮೇಲೆ ಬಿಟ್ಟು ಬಾಟಲ್ ಹಿಡಿದು ಹೊರ ನಡೆದ. ಋಷಿ ಮತ್ತೆ ಮತ್ತೆ ಕೋಪ ಮಾಡ್ಕೊಳ್ತಿರಲ್ಲ, ಇನ್ನು ಎಷ್ಟು ದಿವಸ ಇರ್ತೀನಿ ಎಂದು ತಾನು ಹೋಗಬೇಕು. ವೃಷಭ್ ಮೊಬೈಲ್ಗೆ ಸಾಲು ಸಾಲಿನ ಮೆಸೇಜಸ್ ಬರೋದು ಕಾಣಿಸ್ತು. ಮೊಬೈಲ್ ಆದರೂ ತಗೊಂಡು ಹೋಗ್ರಿ ಋಷಿ ಎಂದು ಇವಳೇ ಮೊಬೈಲ್ ಕೈಗೆತ್ಕೊಂಡ್ಳು. ಅದರಲ್ಲಿ ಭುವನ ಮೆಸೇಜ್ ನೋಟಿಫಿಕೇಶನ್ ಬಂದಿತ್ತು ನೋಡಿ ಹಾಗೆ ಸಂದೇಶ ಓದಿದಳು. ಋಷಿ ನೀವು ಅಷ್ಟೇ ಟೂ ಹಾಟ್, ನನಗಂತೂ ನಿಮ್ಮ ಎಲ್ಲ ಲುಕ್ಸ್ ಇಷ್ಟ, ಐ ಜಸ್ಟ್ ಲೈಕ್ ಯು ಎಂದು ಭುವನ ಕಳುಹಿಸಿದ ಮೆಸೇಜ್ ನೋಡಿ ಹಿಂದಿನ ಮೆಸೇಜ್ ಕೂಡ ಓದಿದಳು ಮೌಲ್ಯ. ಆಗ ಋಷಿ ಅವಳಿಗೆ ರಿಕ್ವೆಸ್ಟ್ ಕಳುಹಿಸಿದ್ದು ಗೊತ್ತಾಯಿತು. ತಕ್ಷಣ ಅವಳ ಕಣ್ಗಳು ತುಂಬಿ ಬಂತು. ಯಾವತ್ತಿಗೂ ಋಷಿ ಒಂದು ಹುಡುಗಿಗೂ ರಿಕ್ವೆಸ್ಟ್ ಮಾಡಿರಲಿಲ್ಲ, ಆದರೆ ಭುವನಗೆ ಮಾಡಿದ್ದ. ಮೌಲ್ಯಗೆ ಋಷಿ ಮತ್ತೊಂದು ಹುಡುಗಿನ ಮೆಚ್ಚಿದ್ದು ಸಹಿಸೋಕೆ ಕಷ್ಟ ಆಯಿತು. ಋಷಭ್ ನೀವು ನನ್ನ ಭುವಿ ಅನ್ನೋ ಹಾಗೆ ನಾನು ಋಷಿ ಅನ್ಲ ಎಂದು ಭುವನ ಸಲುಗೆಯಿಂದ ಮೆಸೇಜ್ ಮಾಡೋದು ನೋಡಿ ಮೌಲ್ಯ ದುಃಖ ಪಡೋದು ಬಾಗ್ಲಲ್ಲೇ ನಿಂತು ನೋಡುವ ಋಷಿ, ನೋಡು ಮೌಲ್ಯ ನೋಡು, ನೀನು ನೋಡಲಿ ಅಂತಾನೆ ನನ್ನ ಮೊಬೈಲ್ ಅಲ್ಲೇ ಬಿಟ್ಟು ಬಂದ, ನೋಡು ನೋಡು ಎಂದು ಕೆಲ ನಿಮಿಷ ಆದಮೇಲೆ ಮೊಬೈಲ್ ಹುಡುಕುವ ಹಾಗೆ ಬಂದನು. ಇದೇನಾ ಎಂದು ಅವನ ಮುಂದೆ ಮೊಬೈಲ್ ತೋರಿಸುವ ಮೌಲ್ಯ ಕಡೆ ನೋಡಿ, ನನ್ನ ಮೊಬೈಲ್ ತೊಗೊಂಡು ಏನು ಮಾಡ್ತಿದ್ದೆ ಎಂದು ಮೊಬೈಲ್ ಕಿತ್ಕೊಂಡಾಗ, ಹೀಗೇನು ಮಾಡಿದ್ರು ಏನು ಪ್ರಯೋಜನ ಋಷಿ, ಕಾಲ ಮೀರೋಗಿದ್ದು, ನೀವು ನನ್ನ ಸ್ವತ್ತಲ್ಲ, ನಿಮ್ಮನ್ನು ಪ್ರಶ್ನೆ ಮಾಡೋ ಅಧಿಕಾರ ನನಗಿಲ್ಲ. ನೀವು ಯಾವ ಹುಡುಗಿ ಜೊತೆ ಮೆಸೇಜ್ ಮಾಡಿದ್ರು, ಫ್ಲರ್ಟ್ ಮಾಡಿದ್ರು, ಪ್ರೀತಿ ಮಾಡಿದ್ರು, ಮದುವೆ ಮಾಡಿಕೊಂಡ್ರು, ಸಂಸಾರ ಮಾಡಿದ್ರು ನನಗೆ ಯಾವ ಅಧಿಕಾರ ಇಲ್ಲ. ಆದರೆ ನಮ್ಮ ನಡುವೆ ಇನ್ನೂ ಡೈವೋರ್ಸ್ ಕತೆ ಮುಗ್ದಿಲ್ಲ, ಮುಗಿಯೋ ತನಕ ವೆಯ್ಟ್ ಮಾಡಿ ಎಂದು ನೊಂದುಕೊಂಡೆ ಅಲ್ಲಿಂದ ಹೋದ್ಲು. ಅವನಿಗೂ ಬೇಜಾರಾಯಿತು, ಆದರೆ ಬೇರೆ ದಾರಿ ಇರಲಿಲ್ಲ. ಅಷ್ಟರಲ್ಲಿ ಬೋನಾ, ಹೇಳಿ ಏನಂತ ಕರೀಲಿ ಎಂದು ಕೇಳಲು, ಭುವಿ ಕಾಲ್ ಮಿ ಋಷಿ ಎಂದ. ಭುವಿಗಂತೂ ನಂಬೋಕೆ ಆಗಲಿಲ್ಲ. ಶೋರ್ ಋಷಿ ಎಂದಳು. ಅವಳಿಗೆ ಹೇಳಲು ಆಗದಷ್ಟು ಖುಷಿಯಾಗಿತ್ತು. ಸಿಯು ಎಂದು ಟೆಕ್ಸ್ಟ್ ಮಾಡಿ, ಕುರಿ ಉಬ್ಬೋದು ಕುರುಬನ್ ಲಾಭಕ್ಕೆ, ನೋಡೋಣ ನನ್ನ ಚುಕ್ಕಿ ವಿಚಾರದಲ್ಲಿ ಯಾರ ಕೈವಾಡ ಇದೆ ಅಂತ ಎಂದುಕೊಂಡ. ಮುಂದಿನ ಸಂಚಿಕೆಯಲ್ಲಿ ಸ್ವಲ್ಪ ಚೆನ್ನಾಗಿರೋ ಸೀರೆ ತೋರಿಸಿ, ನನ್ನ ಗಂಡ ನಂಗೆ ಸೆಲೆಕ್ಟ್ ಮಾಡೋ ಲಾಸ್ಟ್ ಸೀರೆ ಅದು, ಮಿನಿಮಮ್ 50 ವರ್ಷ ಹಾಳಾಗಬಾರ್ದು ಎಂದು ನಕ್ಕಳು ಮೌಲ್ಯ. ಅಲ್ಲಿದ್ದವರು ಕಂಗಾಲಾದಾಗ, ಅಯ್ಯೋ ಬೇಗ ಎಂದು ಸೀರೆಗಳನ್ನು ಋಷಿ ಕಡೆ ತೋರಿಸಿ, ಇದು ಓಕೆನಾ ಎಂದು ಕೇಳುವಾಗ, ಋಷಭ್ ಹೂವಿಗೆ ಯಾವ ಸೀರೆ ತಗೊಳ್ಳೋದಕ್ಕೂ ಕನ್ಫ್ಯೂಸ್ ಅಂತೆ, ಬಾರಪ್ಪ ಸ್ವಲ್ಪ ಸೆಲೆಕ್ಟ್ ಮಾಡು ಎಂದು ಕರೆದಳು ಸರಿತಾ. ತಕ್ಷಣ ಶೋರ್ ಆಂಟಿ ವೈ ನಾಟ್, ಅಷ್ಟು ಬ್ಯೂಟಿಫುಲ್ ಭುವಿಗೆ ಸೀರೆ ನಾನು ಸೆಲೆಕ್ಟ್ ಮಾಡ್ತೀನಿ ಎಂದು ಹೊರಡುತ್ತಾನೆ ಋಷಿ. ಇದನ್ನು ನೋಡಿದ ಮೌಲ್ಯಗೆ ಬೇಜಾರಾಗಿತ್ತು. ಕಥೆಯ ಹೊತ್ತ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.